ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇದೀಗ ಪ್ರವಾಹದ ಭೀತಿ ಕೂಡ ಎದುರಾಗ್ಬಿಟ್ಟಿದೆ. ನಿರಂತರವಾಗಿ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೆಲವು ಕಡೆ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಬೆಳಗಾವಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅಪಾಯದ ಹಂತ ತಲುಪಿದೆ ಬೆಳಗಾವಿಯ ಸಪ್ತ ನದಿಗಳು. ಘಟಪ್ರಭಾ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಘಟಪ್ರಭಾ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ, ಹಿರಣ್ಯಕೇಶಿಯಿಂದ 18,000 ಕ್ಯೂಸೆಕ್, ಮಾರ್ಕಂಡೇಯದಿಂದ 6,000 ಕ್ಯೂಸೆಕ್, ಬಳ್ಳಾರಿ ನಾಲದಿಂದ 2,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಗಡಿ ಜಿಲ್ಲೆ ಬೆಳಗಾವಿ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಈಗ ಬೆಳಗಾವಿ ಜಿಲ್ಲೆಯ 4 ಪ್ರಮುಖ ಡ್ಯಾಮ್ಗಳಲ್ಲಿ ಹಿಡಕಲ್ ಡ್ಯಾಮ್ ಕೂಡ ಸಂಪೂರ್ಣವಾಗಿ ಭರ್ತಿ ಆಗುವಂಥ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಡಕಲ್ ಡ್ಯಾಮ್ನಿಂದ ಈಗ 10 ಗೇಟ್ಗಳನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಳಿ ಇರತಕ್ಕಂಥ ಈ ಒಂದು ಹಿಡಕಲ್ ಡ್ಯಾಮ್, ಘಟಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಈ ಹಿಡಕಲ್ ಡ್ಯಾಮ್ ಏನಿದೆ, ಇದು 51 TMC ಸಾಮರ್ಥ್ಯದ ಹಿಡಕಲ್ ಡ್ಯಾಮ್ನಲ್ಲಿ ಸದ್ಯ ಈಗ 43 TMC ಅಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಭಾಗಶಃ 85ರಷ್ಟು ಈಗ ಜಲಾಶಯ ಭರ್ತಿಯಾಗಿದೆ. ಈಗಾಗಲೇ ಹಿಡಕಲ್ ಡ್ಯಾಮ್ಗೆ ಪ್ರತಿದಿನ 35,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಇನ್ನೊಂದು ವಾರದಲ್ಲಿ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಈ ಒಂದು ಕಾರಣಕ್ಕಾಗಿ ಇವತ್ತಿನಿಂದ ಪ್ರಮುಖ ಹಿಡಕಲ್ ಜಲಾಶಯದಿಂದ 10,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. 10 ಗೇಟ್ಗಳನ್ನು ಏಕಕಾಲದಲ್ಲೇ ಓಪನ್ ಮಾಡಿ ನೀರನ್ನು ಬಿಡಲಾಗ್ತಿರ್ತಕ್ಕಂಥದ್ದು. ಇದರಿಂದ ಪ್ರವಾಹದ ಸ್ಥಿತಿ ಈಗ ಹಿಡಕಲ್ ಡ್ಯಾಮ್ನ ಉಂಟಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್, ಮೂಡಲ್ಗಿ ಮತ್ತು ಹುಕ್ಕೇರಿ ಹಾಗೂ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಈಗ ಪ್ರವಾಹದ ಆತಂಕ ಎದುರಾಗಿದೆ. ಯಾಕಂದರೆ ಹಿಡಕಲ್ ಜಲಾಶಯದ 10,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಹೋಗ್ತಾ ಇದ್ದರೆ ಗೋಕಾಕ್ ಬಳಿ ಅಲ್ಲಿ ಘಟಪ್ರಭಾ ನದಿ ಆಗಿರ್ಬೋದು. ಘಟಪ್ರಭಾ ನದಿಗೆ ಪ್ರಮುಖವಾಗಿ ಹಿರಣ್ಯಕೇಶಿಯಿಂದ 18 ಕ್ಯೂಸೆಕ್ಸ್ನಷ್ಟು ನೀರು 18,000 ಕ್ಯೂಸೆಕ್ಸ್ನಷ್ಟು ನೀರು ಬಂದಲ್ಲಿ ಸೇರಿಕೊಳ್ಳುತ್ತೆ. ಬಳ್ಳಾರಿ ನಾಲೆಯಿಂದ 2,000 ಕ್ಯೂಸೆಕ್ಸ್ನಷ್ಟು ನೀರು ಬಂದು ಸೇರಿಕೊಳ್ಳುತ್ತೆ. ಅದರ ಜೊತೆಗೆ ಏನಂದರೆ ಹಿರಣ್ಯಕೇಶಿ ನದಿಯಿಂದ ಕೂಡ ನೀರು ಕೂಡ ಬಂದು ಸೇರಿಕೊಳ್ಳುವಂಥದ್ದು. ಹೀಗಾಗಿ ಒಟ್ಟು 35,000 ಕ್ಯೂಸೆಕ್ಸ್ನಷ್ಟು ನೀರು ಈಗ ಪ್ರಮುಖವಾಗಿ ಗೋಕಾಕ್ ಬಳಿ ಸೇರಿಕೊಳ್ಳುತ್ತೆ. ಇದರಿಂದ ಘಟಪ್ರಭಾ, ಮೂಡಲ್ಗಿ, ಹುಕ್ಕೇರಿ ಮತ್ತು ಮುಧೋಳ್ನಲ್ಲಿ ಈಗ ಪ್ರವಾಹ ಭೀತಿ ಎದುರಾಗಿದೆ. ಈ ಘಟಪ್ರಭಾ ನದಿಯ 2 ಬದಿಯಲ್ಲಿ ಕೂಡ ಈಗ ಬರ್ತಕ್ಕಂಥ ಗ್ರಾಮಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಲಿದೆ ಅಂತ ಹೇಳ್ಬೋದು. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಉಕ್ಕಿ ಹರಿತಾ ಇದೆ. ಕೃಷ್ಣಾ ನದಿ ಪ್ರಮುಖವಾಗಿ 1,80,000 ಕ್ಯೂಸೆಕ್ಸ್ನಷ್ಟು ಕೃಷ್ಣಾ ನದಿಯ ಒಳಹರಿವು ಇರತಕ್ಕಂಥದ್ದು. ಅಲ್ಲಿ ಪ್ರವಾಹ ಪರಿಸ್ಥಿತಿ ತಗ್ಗಿಸೋದಕ್ಕಾಗಿ ಈಗಾಗಲೇ ಏನಂದರೆ ಜಿಲ್ಲಾಡಳಿತ ಹಿಪ್ಪರಿಗೆಂದೇ ನೀರನ್ನು ಹೊರಗೆ ಬಿಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದಿಂದ ಎಷ್ಟು ಪ್ರಮಾಣ ನೀರು ಬರುತ್ತೋ ಅಷ್ಟೇ ಪ್ರಮಾಣದ ನೀರನ್ನು ಹಿಪ್ಪರಿಗೆಯಿಂದ ಹೊರಗಡೆ ಬಿಡುವಂಥ ಕೆಲಸ ಮಾಡಿದರೆ, ಇನ್ನೊಂದು ಕಡೆ ಹಿಡಕಲ್ ಜಲಾಶಯಕ್ಕೆ ಎಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ಹೊರಗಡೆ ಬಿಡೋದಕ್ಕೆ ಮುಂದಾದರೆ ಇಲ್ಲಿ ಸಂಪೂರ್ಣವಾಗಿ ಗೋಕಾಕ್, ಮೂಡಲ್ಗಿ, ಹುಕ್ಕೇರಿ ಜೊತೆಗೆ ಮುಧೋಳ ಸಂಪೂರ್ಣವಾಗಿ ಇಲ್ಲಿ ನೂರಾರು ಗ್ರಾಮಗಳು ನೀರಿನಿಂದ ಜಲಾವೃತಗೊಳ್ಳುತ್ತೆ. ಆ ಕಾರಣಕ್ಕಾಗಿ ಹಂತ ಹಂತವಾಗಿ ನೀರು ಬಿಡುವ ಮೂಲಕ ಪ್ರವಾಹದ ಪರಿಸ್ಥಿತಿ ತಗ್ಗಿಸೋದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ 10 ಗೇಟ್ಗಳಿಂದ ಮೂಲಕ 10,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತದೆ. ಈಗಾಗಲೇ ಬೆಳಗಾವಿ ಜಿಲ್ಲೆ 4 ಡ್ಯಾಮ್ಗಳಲ್ಲಿ ರಕ್ಕಸ್ಕೋಪ್ ಡ್ಯಾಮ್ ಈಗಾಗಲೇ ಭರ್ತಿಯಾಗಿರ್ತಕ್ಕಂಥದ್ದು. ಶಿರೂರು ಡ್ಯಾಮ್ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಶಿರೂರು ಡ್ಯಾಮ್ನಿಂದ 5,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತದೆ. ಇನ್ನು ಮಲಪ್ರಭಾ ನದಿಗೆ ಇರ್ತಕ್ಕಂಥ ಡ್ಯಾಮ್ ಕೂಡ ಭರ್ತಿಯಾಗಬೇಕಾಗಿದೆ. ಅದು ಕೂಡ 70% ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸಿ, TV5 ಬೆಳಗಾವಿ.